ನಮಸ್ಕಾರ ಸ್ನೇಹಿತರೆ, ಎಷ್ಟೋ ಜನ ಒಂದು ಹಸು ಸಾಕಬೇಕು, ಕುರಿ ಸಾಕಬೇಕು ಅಂತ ಇರ್ತಾರೆ. ಅವ್ರಿಗೋಸ್ಕರ ಒಂದು ಮಾಹಿತಿ ಕೊಡಬೇಕು, ಕುರಿ ಸಾಕಾಣಿಕೆದು ಒಂದು ಮಾಹಿತಿ ಕೊಡಬೇಕು ಅಂತ ಇಲ್ಲಿ ಒಬ್ಬರು ಇದ್ದಾರೆ. ಕುರಿ ಸಾಕಾಣಿಕೆಯಿಂದ ಆಗೋ ಲಾಭ ನಷ್ಟ ಏನು ಮತ್ತು ಯಾವ ಥರ ಸಾಕಾಣಿಕೆ ಇದ್ರ ಬಗ್ಗೆ ತಿಳ್ಸ್ಕೊಂಡು ಕೊಡೋಕ್ಕೆ ನಮಗೆ ಒಬ್ಬರು ಇಲ್ಲಿದ್ದಾರೆ. ಅವರು ಎಲ್ಲ ತಿಳ್ಸ್ಕೊಂಡು ಕೊಡ್ತಾರೆ. ನಿಂಗಪ್ಪಣ್ಣವರು ನಮಗೆ ಎಲ್ಲ ಮಾಹಿತಿ ತಿಳ್ಸ್ಕೊಂಡು ಕೊಡ್ತಾರೆ. ಬನ್ನಿ ಕೇಳೋಣ, ಕುರಿ ಸಾಕಾಣಿಕೆ ಯಾವ ಥರ ಏನು ಹೇಗೆ ಅಂತ ಅವರು ನಮಗೆ ಮಾಹಿತಿ ಕೊಡ್ತಾರೆ. ನೋಡ್ರಿ, ಇವೇ ಅವರೆಲ್ಲ ಕುರಿಗಳು. ನಿಂಗಪ್ಪಣ್ಣವ್ರೆ ನಮಸ್ಕಾರ. ನಮಸ್ತೆ. ನಿಂಗಪ್ಪಣ್ಣವ್ರೆ, ಎಷ್ಟು ಕುರಿಗಳಿದಾವೆ ನಿಮ್ಮವೆಲ್ಲನ? ನಮ್ಮವು ಒಂದು 100ರಿಂದ 120 ಕುರಿ ಇದಾವೆ. ಏನು ಲಾಭ ಇದೆ, ಏನು ನಷ್ಟ ಇದೆ ಇದರಿಂದ ಸ್ವಲ್ಪ ತಿಳ್ಸ್ಕೊಂಡು ಕೊಡ್ತೀರಾ? ಹೇಳ್ತೀವಿ. ಇದರಲ್ಲಿ ಕಷ್ಟ ಬಿದ್ದರೆ ಸುಖ ಐತೆ. ಗಾಳಿ ಅಂದ ಇಂಥ ಮಳೆ ಇಲ್ದಾಗ ದೂರ ಪ್ರಯಾಣ ಹೋಗ್ಬೇಕು. ದಾವಣಗೆರೆ ಸೈಡ್ ಹೋಗಿದ್ದೀವಿ, ಎಲ್ಲ ಮೇಯಿಸ್ಕೆ ಬರ್ತೀವಿ. ಎಲ್ಲಿಗೆ ಹೋದ್ರೂ ಅವನ ಕಷ್ಟ ಸುಖ ನೋಡ್ಕೊಂಡ್ರೆ ನಮಗಂತೂ ಸುಖ ಇರುತ್ತೆ. ಮತ್ತೆ ಇದು ಕಾಯಿಲೆ ಬಂದಾಗ ಅದಕ್ಕೆ ಔಷಧಿ 15ರಿಂದ 20 ಸಾವಿರ ಆಗ್ಬೋದು, 30 ಸಾವಿರ ಆಗ್ಬೋದು, 40 ಸಾವಿರ ಆಗ್ಬೋದು. ಅದನ್ನ ನಾವು ಮರಿ ಮಾರಿದಾಗ ಅವನ್ನ ಇದು ಮಾಡ್ಕೊಂಡು ಔಷಧಿ ಮಾಡ್ತೀವಿ. ಹೌದ್ರಿ. ಇವಾಗ ಮತ್ತೆ ಮಳೆ ಇಲ್ಲ ಎಲ್ಲ ಒಣಗೋಗಿದೆ. ಇರೋದಂತಂದ್ರೆ ಶೇಂಗಾ ಬಳ್ಳಿ ಕೊಂಡಾಕ್ಬೇಕು, ಸೆಡೆ ಬಳ್ಳಿ ಕೊಂಡಾಕ್ಬೇಕು, ಮತ್ತೆ ಇದೆಲ್ಲ ಇದು ಮೆಕ್ಕೆ ಮುಸುಗು ಕೊಂಡಾಕ್ಬೇಕು. ಇದೆಲ್ಲ ಕೊಂಡಾಕಿದ್ರೆ ಮಾತ್ರ ಅವನ್ ಕಾಪಾಡಕ್ ನಮ್ಗೆ. ಹಂಗಾರೆ ಕಡಲೆದು ಬಳ್ಳಿ ಮತ್ತೆ ಸೆಪ್ಪೆ, ಒಣಗೋಗಿರೋ ಸೆಪ್ಪೆ ಕೊಂಡಾಕಿ ಇದರಿಂದ ನೀವು ಇವಕ್ಕೆ ತಿರ್ಗಾ ಇನ್ನೊಂದು ಯಾವುದು ಅಂತ ಹೇಳಿದ್ರಲ್ಲ, ಶೇಂಗಾ ಸೆಡೆ, ಮೆಕ್ಕೆಜೋಳ ಮುಸುಗು, ಇದರಿಂದ ಇದಾಗುತ್ತೆ. ಮತ್ತೆ ಇವಾಗ ಒಂದು ಕುರಿ, ಈ ಕುರಿ ಇದೆಯಲ್ಲ, ಈ ಕುರಿ ಎಷ್ಟು ವರ್ಷ? ಈ ಕುರಿ ಬಂದು 15ರಿಂದ 18 ಸಾವಿರ, 15 ಸಾವಿರ ರೇಟು. 15 ಸಾವಿರ. 15 ಸಾವಿರ. ಎಷ್ಟು ದಿವಸಕ್ಕೆ ಅದು ಬಂದು ಇಲ್ಲಿ ಇದನ್ನ ಕಾಪಾಡ್ಬೇಕಂದ್ರೆ 2 ವರ್ಷ ಇದು ಮಾಡ್ಬೇಕು. ಈ ಕುರಿಗೆ ಇದು 2 ವರ್ಷದ್ದು. ಅದು 2 ವರ್ಷ 3 ವರ್ಷ ಅದು 3ನೇ ವರ್ಷದ್ದು ಅದು. ಹೌದ್ರಾ? ಇದು ಬಂದು ವರ್ಷದ್ದು. ಇವಾಗ ಒಂದು ಕುರಿ ಎಷ್ಟು ಮರಿ ಹಾಕೋದು? ಎಷ್ಟು ಟೈಮು? 6 ತಿಂಗಳಿಗೆ ಒಂದು ಮರಿ ಹಾಕುತ್ತೆ. ಒಂದು ಎರಡು ಹಾಕಲ್ವಾ ಮರಿ? ಇಲ್ಲ, 2 ಹಾಕಲ್ಲ. 6 ತಿಂಗಳಿಗೆ ಒಂದು ಮರಿ ಹಾಕುತ್ತೆ. ವರ್ಷಕ್ಕೆ 2. ವರ್ಷಕ್ಕೆ 2. ಮೇಕೆ ಆದ್ರೆ 2 ಆಗ್ತಾವ. ಮೇಕೆ ಆದ್ರೆ 2 ಆಗ್ತಾವ. ಅದ ಒಂದು ಹಾಕುತ್ತೆ ಕುರಿ. ಎಲ್ಲ ಹಾಕಲ್ಲ. ಹೌದ್ರಾ? ಒಂದು ಹಾಕುತ್ತೆ. ಒಂದು ಮರಿ ಯಾವ್ದನ್ನ ಒಂದು ಹಾಕ್ಬೋದು. 2. ಹೌದ್ರಾ? ಎಲ್ಲ ಹಾಕಲ್ಲ. ಅದು ಸುಖ ಇದ್ದು ಚೆನ್ನಾಗಿ ಅವಕ್ಕೆ ಸೌಲಭ್ಯ ಮಾಡಿ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿ ಅವಕ್ಕೆ ಮೇಯಿಸ್ಕೊಂಡು. ನಿಂಗಪ್ಪನವ್ರೆ ಸಾರಿ, ಇದು ಮತ್ತೆ ಕುರಿ ಇವಾಗ ಸಾಕ್ತಾ ಇದ್ದೀರಾ, ಈ ತರ ತೋಳ ಚಿರತೆದೇನಾದ್ರೂ ಕಾಟ ಇದೆಯಾ? ಚಿರತೆ ಪರ್ತೆ ಕಾಟ ಇಲ್ಲ ನಮ್ಗೆ. ನಾಯಿಗಳ ಕಾಟ ಎಲ್ಲ, ಬೀದಿ ನಾಯಿಗಳು ಬಂದು 2-3 ಮರಿನ ಕಚ್ಚೋದು, ಕುರಿನ ಕಚ್ಚೋದು ಎಲ್ಲ. ನಾವು ಸ್ವಲ್ಪ ಗಿಡದಾಗ ಹೋಯ್ತು ಅಂತಂದ್ರೆ ಅಲ್ಲೇ ಹಿಡ್ಕೊಳೋದು. ಬಿಟ್ರೆ ಏನು ನಮ್ಗೇನು ಕಾಟದ್ದೇನು ತೊಂದ್ರೆ ಇಲ್ಲ. ನಿಮ್ಗೆ ರೀಸೆಂಟ್ ಆಗಿ ಯಾವಾಗಾದ್ರೂ ಸ್ವಲ್ಪ ಇನ್ನು ಹೊಲ ಮುಂದೆ ಹೋದ್ವು ಅಂದ್ರೆ ಮುಂದೆನೆ ಹಿಡ್ಕಂತವೆ. ಅಷ್ಟರೊಳಗಾಗಿ ಮುಗ್ಲ ಮೇಲೆ ಮುಂದೆ ಹಾಕಬೇಕು ನಾವು ಓಡೆಗೆ. ಹಿಂದೆ ಬಂದ್ರೆ ಗಿಡದಾಗೆಲ್ಲ ಕಾದ್ಕೊಂಡಿರೋನ ಅವನ್ನ ನಾವು ನೋಡ್ಕೊಳ್ಬೇಕು. ಅವ್ನು ನೋಡ್ಕೊಂಡ್ರೆ ಮಾತ್ರ ನಮ್ಗೂ ಜೀವನಕ್ಕೆ ತೊಂದ್ರೆ ಇಲ್ದಂಗೆ ನಾವು ವ್ಯವಸ್ಥೆ ಮಾಡ್ತೀವಿ. ನೀವು ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಾ? ನಾವು ಬಹಳ ವರ್ಷದಿಂದನೂ ಮಾಡ್ತಾ ಇದ್ವಿ. ನಮ್ಮ ಟಿಬೆಲೇನು ಇದು ಮಾಡ್ತಾ ಇದ್ವಿ. ನೀವು ಹುಟ್ಟಿದಿಂದ ಇದೇ ಕೆಲಸನ ಟಿಬೆಲೇನು ಮಾಡ್ತಾ ಇದ್ವಿ ನಾವು. ಹೌದ್ರಾ? ನಮ್ಗೆ ಅದೇ ವೃತ್ತಿ, ಅದ್ರಾಗೆ ಊಟ. ಏನೋ ಅಲ್ಪ ಸ್ವಲ್ಪ ಜಮೀನು ಇರ್ಬೋದು, ಅದದ್ದೇನು ನಮಗೆ ಇದಿಲ್ಲ, ಅದೇನು ಶಾನ ಇಲ್ಲ. ಒಟ್ಟಿಗೆ ನೀವು ಕುರಿ ಸಾಕಾಣಿಕೆ ಇದನ್ನೇ ನಂಬ್ಕೊಂಡು ಬದುಕ್ತಾ ಇರೋದು. ಇದ್ರಾಗ ನಾವು ಇದು ಮಾಡ್ತಿರೋದು. ಸರಿ, ಧನ್ಯವಾದಗಳು ನಿಂಗಪ್ಪನವರೇ. ಓಕೆ, ಥ್ಯಾಂಕ್ ಯು.